ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಶ ಬ್ರ ಶಿವಲಿಂಗ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಮುತ್ತಿನಕಂತಿ ಹಿರೇಮಠ ಜಮಖಂಡಿ ಇವರು ದಾನಧರ್ಮಗಳ ಬಗ್ಗೆ ಶ್ರೀಗಳು ಹೇಳಿದರು. ಪ್ರದೀಪ್ ಮೆಟ್ಗುಡ್ ಇವರು ಕೂಡ ಭಾಗವಹಿಸಿ ಮಾತನಾಡಿದರು. ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ ಪ್ರಸಾದ ವ್ಯವಸ್ಥಾ ಸತತ 23 ವರ್ಷಗಳಿಂದ ಬಡಿಗೇರ್ ಪರಿವಾರ ಹಾಗೂ ಉಳ್ಳಾಗಡ್ಡಿ ಪರಿವಾರ ಇವರಿಂದ ಮಹೇಶ್ ಮೈತ್ರಿ, ಶಂಕರ್ ಶಿವಕಳಿ, ಗಣಪತಿ ಜೋತಪ್ಪ, ನವರ ಗಣೇಶ್, ದೇವರಮನೆ ಅವರಿವರನ್ನದೇ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಿತು. ವರದಿ ಶ್ರೀಕಾಂತ್ ಮಠಪತಿ. ಸರ್ವರಿಗಾಗಲಿ ಮಂಗಲ, ಪ್ರಣವಕ್ಕೆ ಮಂಗಲ, ಪ್ರಥಮಕ್ಕೆ ಮಂಗಲ, ಪ್ರಣವಕಾರಿಗೆ ಮಂಗಲ, ಪ್ರಣವ ಪಂಚಾಕ್ಷರಿ ರೂಪಕ್ಕೆ ಮಂಗಲ, ಪ್ರಣವ ಸುನಾದಿಗೆ ಮಂಗಲ. ಸರ್ವರಿಗಾಗಲಿ ಮಂಗಲ, ನಿತ್ಯ ಸರ್ವರಿಗಾಗಲಿ ಮಂಗಲ, ಸರ್ವರಿಗಾಗಲಿ ಮಂಗಲ, ನಿತ್ಯ ಸರ್ವರಿಗಾಗಲಿ ಮಂಗಲ. ವಿಶ್ವಾಧಾರಿಗೆ ವಿಶ್ವ ಕುಟುಂಬಿಗೆ ವಿಶ್ವಾಂಬರ ದೇವಾದಾನಿ ಧರ್ಮಾಣಿ ಪ್ರಥಮಾನಿ ಸಂಗತೇಹನಾಕವಿಮಾನಸಜಂತಿ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ ಯಶೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಾಂ ತಯೋರ್ಪಣಾತ್ಮಸಾಂ ಸರ್ವತೋ ಜಯಮಂಗಲಂ. ಓಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಚೈತನ್ಯಂ ಶಾಶ್ವತಂ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಈಗ ಕುಂಬಾರೋಳ ಪುಣ್ಯಕ್ಷೇತ್ರದಿಂದ ಆಗಮಿಸಿರುವ ರಥಕ್ಕೆ ಜಮಖಂಡಿಯ ಶ್ರೀಮಠದ ಪರಮ ಪೂಜರ ಅಮೃತ ಹಸ್ತದಿಂದ ಪೂಜಾ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಗಣಪತಿ ಮಂಕಲಯ್ಯ ಮಂಕಲಯ್ಯ ಈಗ ತಿರುಗಿ ನಿಂದ್ರಿ ಈ ಕಡೆ ಒಂದಿಟ್ಟ ಈ ಕಡೆ ಹಾಡ್ರಿ. ರೈಟ್ ಅಷ್ಟು ಬಂದ್ರಲ್ಲ ಮೊದಲಿಗೆ ಪರಮ ಪೂಜ್ಯರು ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಶಾಂತ ರೀತಿಯಿಂದ ಕೂತು ಆಲಿಸೋಣ. ಗಳಿಗೂ ಶರಣೆಂದು ಹಸಿದ ಹೊಟ್ಟೆಗಳ ತುಂಬಿಸಿದವನೇ
ನಿಜವಾದ ಭಕ್ತ ಅನ್ನುವ ಹಾಗೆ ಬಸವಣ್ಣವರು ಕಾಯಕ ಸಮಾಜವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥವರು. ಕಾಯಕವೇ ಕೈಲಾಸ ದಾಸೋಹವೇ ಧರ್ಮ ಅಂತಕ್ಕಂತಹ ವಿಷಯವನ್ನು ಹಂಚಿಕೊಂಡಿರ್ತಕ್ಕಂತಹ ಸರ್ವ ಬಸವಾದಿ ಪ್ರಮುಖರ ಸಾಧು ಸಂತ ಜಪಿ ತಪಿ ಸನ್ಯಾಸಿಗಳ ಒಂದು ಮಾರ್ಗವೇ ದಾಸೋಹ ಮಾರ್ಗ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ದಾಸೋಹ ಇವತ್ತಿನ ದಿನ ಶ್ರೀಶೈಲಕ್ಕೆ ನಾನಾ ಗ್ರಾಮಗಳಿಂದ ಕಂಬಿ ಮಲ್ಲಯ್ಯನನ್ನು ಹೊತ್ತುಕೊಂಡು ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀಶೈಲಕ್ಕೆ ಹೊರಡುವ ಪಾದಯಾತ್ರಿಕರಿಗೆ ಅನ್ನದಾಸೋಹವನ್ನು ಮಾಡುವುದರ ಮುಖೇನ ನಾನಾ ರೀತಿಯ ಸೇವೆಗಳನ್ನು ಗೈದಿರ್ತಕ್ಕಂತಹ ಸರ್ವರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಶರಣಗಳನ್ನು ಅರ್ಪಣೆ ಮಾಡ್ತಾ ಇವತ್ತಿನ ಈ ಪುಣ್ಯದ ಕಾರ್ಯಕ್ರಮದ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಮುತ್ತಿನಕಂತಿ ಪರಮ ಪೂಜ್ಯರಿಗೆ ಈಗ ಸರ್ವ ದಾಸೋಹವನ್ನು ಮಾಡಿರ್ತಕ್ಕಂತಹ ಸರ್ವ ದಾಸೋಹಕರಿಂದ ಪರಮ ಪೂಜ್ಯರಿಗೆ ಗೌರವದ ಸತ್ಕಾರ ಕಾರ್ಯಕ್ರಮ ನೆರವೇರುತ್ತದೆ. ಸಮಲೇಖನವೃತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಬಸವಾದಿ ಶಿವಶರಣರನ್ನು, ಶ್ರೀಶೈಲದ ಮಲ್ಲಿಕಾರ್ಜುನನನ್ನು ಕೂಡ ಮನದಲ್ಲಿ ಸ್ಮರಣೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಮಖಂಡಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗುವಂತಹ ಸದ್ಭಕ್ತರಿಗೆ ಪ್ರಸಾದ ಸೇವೆಯನ್ನು ಕಳೆದ 15-20 ವರ್ಷದಿಂದ ನಡೆಸಿಕೊಂಡು ಬಂದಂಥ ಅವರಿವರೆನ್ನದೇ ಇಲ್ಲಿ ಬಂದು ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ದಾನಿಗಳಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಯುವಕರ ಮಾರ್ಗದರ್ಶಿಗಳು ಆತ್ಮೀಯರಾದ ಪ್ರದೀಪ್ ಜಿಯವರಲ್ಲಿ ಕೂಡ ನಾನು ಶರಣಾರ್ಥಿಗಳನ್ನ ಹೇಳಿ ಈ ಸಮಾರಂಭದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಗುರು ಹಿರಿಯರೇ, ಮಾತೆಯರೇ, ಮುದ್ದ ಮಕ್ಕಳೇ, ತಮ್ಮ ಅಂತರಾತ್ಮದಲ್ಲಿ ಬೆಳಗುವಂತಹ ಪರಮ ಜೊತೆಗೆ ಶರಣಾರ್ಥಿಗಳು. ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರದೀಪ್ ಅವರು ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ದಾನಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅಂತಂದರೆ ಅದು ಅನ್ನದಾನ ಅಂತ ಹೇಳಿ. ಅನ್ನದಾನವನ್ನು ಮಾಡುವುದರ ಮೂಲಕ ಉದರಕ್ಕೆ ಕೊಡ್ತಕ್ಕಂತಹ ದಾನ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೆ ಆ ಕ್ಷೇತ್ರಗಳಲ್ಲಿ ಅನ್ನದಾನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಬಂದಿದ್ದೇವೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಪ್ರಸಾದವನ್ನು ಸ್ವೀಕರಿಸ್ತಾ ನಾವು ಬಂದಿದ್ದೇವೆ. ವಿಶೇಷವಾಗಿ ಅಂಬಲಿ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಮನೆಯಲ್ಲಿ ಮಾಡುವಂತಹ ಅಂಬಲಿನೇ ಬೇರೆ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಅಂದರೆ ಪಾದಯಾತ್ರೆ ಇರ್ಬೋದು ಮತ್ತು ದೇವಸ್ಥಾನಗಳಲ್ಲಿ ಇರ್ಬೋದು, ಅಲ್ಲಿ ಸಿಕ್ಕಂಥ ಆ ಪ್ರಸಾದ ಕೇವಲ ಅಂಬಲಿ ಆಗದೆ ಅದು ಪ್ರಸಾದ ಆಗುತ್ತೆ ಅನ್ನತಕ್ಕಂತಹದನ್ನು ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೇವೆ.
ನಾವೆಲ್ಲ ದೇವಸ್ಥಾನಕ್ಕೆ ಹೋಗುವಾಗ ನಾವೆಲ್ಲ ಕೈಯಲ್ಲಿ ಒಂದು ಬಾಳೆಹಣ್ಣು ಉತ್ತತ್ತಿಯೋ ಮತ್ತು ಸಕ್ಕರೆಯನ್ನು ತೊಗೊಂಡು ಹೋಗ್ತಾ ಇರ್ತೀವಿ. ಹೋಗುವಂಥ ಸಂದರ್ಭದಲ್ಲಿ ಯಾರೋ ಕೇಳಿದರು, ಏನು ನಿಮ್ಮ ಕೈಯಲ್ಲಿ ಏನಿದೆ ಅಂತಂದಾಗ ನೀವೇನು ಹೇಳ್ತೀರಿ? ಸಕ್ಕರೆ ಇದೆ ಅಂತ ಹೇಳ್ತೀರಿ ದೇವಸ್ಥಾನಕ್ಕೆ ಹೋಗುವಾಗ. ಮತ್ತು ಯಾವುದೇ ವಸ್ತುಗಳನ್ನು ನಾವು ತೊಗೊಂಡು ಹೋಗ್ತಾ ಇರ್ತೀವಿ. ಇನ್ನೇನೋ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಸಮರ್ಪಣೆ ಮಾಡಿ ಅದೇ ವಸ್ತು ಏನಾಗಿಟ್ಟಿರುತ್ತೆ ಅಂತಂದರೆ ಬರುವಾಗ ಪ್ರಸಾದ ಆಗಿ ಬರುತ್ತೆ. ಅದು ಹೋಗುವಾಗ ಹಣ್ಣಾಗಿತ್ತು, ಬರುವಾಗ ಏನಾಯ್ತದು ಪ್ರಸಾದ ಆಯಿತು ಅಂತ. ಹಾಗಾಗಿ ನಿಜವಾಗಲೂ ಕೂಡ ನಾವೆಲ್ಲರೂ ಕೂಡ ಬಹಳಷ್ಟು ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂತಂದರೆ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಯಾವಾಗೋ ಒಂದು ದಿವಸ ಒಂದು ದೇವಸ್ಥಾನವನ್ನು ಕಟ್ಟಿ ನಾವು ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಬರುವಾಗ ಮೂರ್ತಿ ಏನಾಗಿತ್ತು ಅಂತಂದರೆ ಕಲ್ಲಾಗಿತ್ತು. ಈಗ ನಾವು ಊರ ಪ್ರವೇಶ ಮಾಡ್ಕೊಂಡ್ಬಂದು ಊರಿನಲ್ಲೇ ಮೆರವಣಿಗೆ ಮಾಡಿಕೊಂಡು ತಂದು ಪ್ರತಿಷ್ಠಾಪನೆ ಮಾಡುವವರೆಗೂ ಕೂಡ ಅದಕ್ಕೆ ನಾವು ದೇವರಂತ ಕರೆಯೋದಿಲ್ಲ, ಶಿಲೆ ಅಂತ ಕರಿತೀವಿ. ಅದೇ ಹೋಗಿ ಅದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆದಮೇಲೆ ಏನಾಗುತ್ತೆ ಅಂತಂದರೆ ಅದರಲ್ಲಿ ಆ ಶಿಲೆ ಹೋಗಿ ಅದು ಏನಾಗುತ್ತೆ ಅಂದರೆ ಮೂರ್ತಿ ಆಗಿಬಿಡುತ್ತೆ, ದೇವರಾಗಿಬಿಡುತ್ತೆ. ಯಾವಾಗೋ ಒಂದು ದಿವಸ ಬರ್ತಕ್ಕಂತಹ ಒಂದು ಶಿಲೆ ಮೂರ್ತಿ, ಕಲ್ಲು ಮೂರ್ತಿ ಏನಾಗುತ್ತೆ ಅಂತಂದ್ರೆ ದೇವರಾಗುತ್ತೆ ಅಂತಂದಮೇಲೆ ಪ್ರತಿದಿನವೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರತಿದಿನವೂ ಕೂಡ ನಾವು ದೇವರ ದರ್ಶನವನ್ನು ಮಾಡ್ತೀವಿ. ನಾವು ಯಾಕೆ ದೇವರಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಯಾವಾಗ ಒಂದು ದಿವಸ ಹೋದಂಥ ಒಂದು ಕಲ್ಲು ಮೂರ್ತಿಯಾಗಿ ಅದು ಪೂಜೆಗೆ ಅರ್ಹ ಆಗುತ್ತೆ, ಪ್ರತಿದಿನ ಹೋಗ್ತಕ್ಕಂಥ ನಾವು ಯಾಕೆ ದೇವರಾಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದು ಸೂಕ್ಷ್ಮವಾದಂಥ ವಿಚಾರ. ಅದಕ್ಕಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನನ್ನು ಪ್ರತಿದಿನವೂ ಕೂಡ ನಾವು ಸ್ಮರಣೆಯನ್ನು ಮಾಡಲೇಬೇಕು. ಇವತ್ತು ಒಂದು ಹೊತ್ತು ನಮಗೆ ಅನ್ನ ಕೊಟ್ಟವ್ರನ್ನ ಎಷ್ಟು ನೆನೆಸ್ತೀವಲ್ಲ, ಒಂದು ಹೊತ್ತು ನಮಗೆ ಅನ್ನ ಕೊಟ್ಟಂಥವ್ರನ್ನ ನಮ್ಮ ಜೀವನ ಪರ್ಯಂತ ಮರೆಯೋದಿಲ್ಲ. ಸಕಲ ಜೀವರಾಶಿಗಳಿಗೂ ಕೂಡ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಅನ್ನ ಕೊಡ್ತಕ್ಕಂಥ ಪರಮಾತ್ಮನನ್ನು ಎಷ್ಟು ಸ್ಮರಿಸಿದ್ರು ಕೂಡ ನಾವು ಕಡಿಮೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವೆರಡನ್ನ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಒಂದು ದಾನ, ಇನ್ನೊಂದು ಧರ್ಮ ಅಂತ ಹೇಳ್ತಾರೆ. ನೋಡ್ರಿ, ಯಾರಾದರೂ ಕೇಳಿದ್ರೆ ದಾನ ಧರ್ಮ ಮಾಡಬೇಕು ಅಂತ ಹೇಳ್ತಾರೆ. ದಾನ ಮತ್ತು ಧರ್ಮ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ನೀವು ಧರ್ಮ ಅಂತಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಿ? ನೋಡ್ರಿ, ನಿಜವಾಗ್ಲೂ ಎಲ್ಲರೂ ಒಂದೊಂದು ಧರ್ಮ ಇದೆ. ಈಗ ಗಾಳಿ ಈಗ ಬೀಸ್ತಾ ಇದೆ ಇಲ್ಲ ಗಾಳಿ, ಅದ್ರದ್ದು ಒಂದು ಧರ್ಮನೇ. ಅದಿಲ್ಲದೆ ನಾವು ಬದುಕಲಿಕ್ಕೆ ಆಗತ್ತನ? ಆಗೋದಿಲ್ಲ. ಅದು ತನ್ನ ಕರ್ತವ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ. ಗಾಳಿ ಒಂದು ನಿಮಿಷ, ಒಂದು 5 ನಿಮಿಷದಲ್ಲಿ ಎಲ್ಲಾದರೂ ಹೋತು ಅಂತಂದ್ರೆ ಎಲ್ಲ ಜೀವರಾಶಿಗಳು ಸತ್ತು ಹೋಗ್ಬಿಡ್ತಾವೆ. ಅಷ್ಟು ಪ್ರಾಮುಖ್ಯತೆ. ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ಭಗವಂತ ನಾವು ಇದ್ದಷ್ಟು ನಾವು ನಮ್ಮ ಕೈಲಾದಷ್ಟು ನಾನು ಸೇವೆಯನ್ನು ಮಾಡ್ತಾ ಹೋಗ್ತೀನಿ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬತ್ತು ಅಂತಂದರೆ ಪ್ರತಿಯೊಂದೊಂದು ಕಾಲಕ್ಕೆ ಭಗವಂತ ನೋಡ್ರಿ, ಹಗಲಿರುಳು ಇದ್ದದ, ಕಷ್ಟ ಸುಖ ಇದ್ದದ ಜೀವನದಲ್ಲಿ ಎರಡೂ ಕೂಡ ಬರುವ. ಬಹಳ ಕಷ್ಟ ಬಂದಾಗೂ ಕೂಡ ನಾವು ಕುಗ್ಗಬಾರ್ದು, ಬಹಳ ಸುಖ ಬಂದಾಗೂ ಕೂಡ ನಾವು ಹಿಗ್ಗಬಾರ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಕಷ್ಟ ಸುಖಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಎಲ್ಲ ಧರ್ಮವಂತರಾಗಿ ಬದುಕೋಣ. ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಧ್ಯಾನವನ್ನು ಮಾಡ್ತಾ ಅವನ ಸೇವೆಯನ್ನು ಮಾಡ್ತಾ ನಾವು ಎಲ್ಲರೂ ಕೂಡ ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಬಂದು ಬಹಳಷ್ಟು ಹಗಲಿರುಳು ಕೂಡ ತಾವು ಸೇವೆಯನ್ನು ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು